ಬೆಳಕಿನ ತಿಂಡಿ ಸಮಯದಲ್ಲಿ ರಾಘು ಆರು ಇಲ್ಲದಿದ್ದನ್ನು ಕಂಡ ನೇತ್ರ ಏನೋ ಯೋಚಿಸಿ ಮೊದಲ ಬಾರಿ ಅಭಿಯೊಂದಿಗೆ ನಯವಾಗಿ ಮಾತನಾಡಿದಳು. ಅಭಿ, ರಾಘು ಮತ್ತೆ ಆರು ಎಲ್ಲಿ ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ರು? ತಿಂಡಿ ತಿನ್ನುತ್ತಿದ್ದವರು ಹಾಗೆಯೇ ಬಿಟ್ಟು ಅವಳೆಡೆಗೆ ನೋಡಿದರು ಆಶ್ಚರ್ಯದಿಂದ. ಹೇ ಅಭಿ, ಹಾಗ್ಯಾಕೆ ನೋಡ್ತಿದ್ಯಾ? ನಾನೇನು ಕೇಳಬಾರ್ದು ಕೇಳಿದೆ ಅಂತ ಈ ಥರ ರಿಯಾಕ್ಷನ್ ಕೊಡ್ತಿದ್ಯಾ? ಹೊರಗಡೆ ಹೋಗಿದ್ದಾರೆ, ಈವ್ನಿಂಗ್ ಬರ್ತಾರೆ. ಏನು, ಹೊರಗಡೆ ಹೋಗಿದ್ದಾರಾ? ಇಷ್ಟು ಬೆಳಗ್ಗೆನೇ ಎಲ್ಲಿಗೆ ಹೋದ್ರು? ನನಗೆ ಯಾಕೆ ಯಾರೋ ಒಂದು ಮಾತು ಕೂಡ ಹೇಳಿಲ್ಲ ಎಂದಳು ಅಸಹನೆಯಿಂದ. ನೇತ್ರ, ಅವರು ಎಲ್ಲಿಗಾದರೂ ಹೋಗಬೇಕಾದ್ರೆ ನಿನಗೆ ಹೇಳೋಕೆ ನೀನೇನು ದೊಡ್ಡ ಮನುಷ್ಯಳ? ಅಷ್ಟಕ್ಕೂ ಗಂಡ ಹೆಂಡತಿ ಏಕಾಂತ ಬಯಸಿ ಹೋಗಿದ್ದಾರೆ, ಜೊತೆಗೆ ಹನಿಮೂನ್ ಮುಗಿಸ್ಕೊಂಡು ಬರ್ತಾರೆ. ಅವರೇನು ದೂರದ ಊರಿಗೆ ಹೋಗಿಲ್ಲ, ಇಲ್ಲೇ ಸಮೀಪದಲ್ಲಿ ಇದ್ದಾರೆ. ಅವರು ಹೊರಗಡೆ ಹೋಗಿದ್ದಾರೆ ಅಂದರೆ ನೀನೇ ಅರ್ಥ ಮಾಡ್ಕೊಬೇಕಮ್ಮ, ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ಎಂದು ಅಸಹನೆಯಿಂದ ಹೇಳಿದರು. ಏನು ಹೇಳ್ತಿದ್ದೀರಾ ಮಾವ, ನೀವು ಹನಿಮೂನ್ಗೆ ಹೋಗಿದ್ದಾರಾ? ಹೌದು ನೇತ್ರ. ಯಾರನ್ನು ಕೇಳಿ ಕಳಿಸಿದ್ರಿ ನೀವು? ನನಗೆ ಮೋಸ ಮಾಡಿ ಆ ಬೀದಿ ಭಿಕಾರಿ ಜೊತೆ ಮದುವೆ ಮಾಡಿಸಿದ್ದು ಅಲ್ಲದೆ ಅವರನ್ನು ಹನಿಮೂನ್ಗೆ ಕಳಿಸಿದ್ದೀರಾ ನೀವು? ಅವಳನ್ನು ಮಾತ್ರ ಬಿಡಲ್ಲ ನಾನು. ನನ್ನ ಸ್ವತ್ತು ಆ ರಾಘು, ಅವನನ್ನೇ ನನ್ನಿಂದ ದೂರ ಮಾಡಿದ್ಲು ಅಲ್ವಾ ಆ ಭಿಕಾರಿ ಎಂದವಳೆ ಟೇಬಲ್ ಮೇಲಿದ್ದ ತಿಂಡಿಗಳನ್ನೆಲ್ಲ ಬಿಸಾಡಿದಳು. ವಾಟ್ಸ್ ರಾಂಗ್ ವಿತ್ ಯು ನೇತ್ರ? ಅವನೇನು ನಿನ್ನ ಸ್ವತ್ತಲ್ಲ, ಅವನು ಈಗ ಆರಾಧನ ಗಂಡ ಅನ್ನೋದನ್ನು ಮರಿಬೇಡ. ನೀನೇ ಅಲ್ವೇನೋ ಇದಕ್ಕೆ ಕಾರಣ. ನೀನೇ ನಿಂತು ಅವರ ಮದುವೆ ಮಾಡಿಸಿ ಹನಿಮೂನ್ಗೆ ಕಳಿಸಿರೋದು. ಮೀಡಿಯೇಟರ್ ಥರ ಕೆಲಸ ಮಾಡಿದ್ಯಾ? ಥೂ, ನಾಚಿಕೆ ಆಗಬೇಕು ನಿನಗೆ. ಸುಲೋಚನಾ ಅವಳ ಕೆನ್ನೆಗೆ ಬಾರಿಸಿದವರೇ. ನೇತ್ರ, ನೀನು ಏನು ಅಂದುಕೊಂಡಿದ್ದೀಯಾ? ಅವನು ನಿನ್ನ ಅಣ್ಣನ ಥರ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಈಗ ನಡಿ ಒಳಗೆ. ಜಾಸ್ತಿ ಮಾತಾಡಿದ್ಯೋ ಇನ್ನೊಂದು ಕೆನ್ನೆಗೂ ಊದಿಸಿ ಬಿಡ್ತೀನಿ, ಹುಷಾರು. ಅಲ್ಲಿದ್ದವರೆಲ್ಲರಿಗೂ ನಿಜಕ್ಕೂ ಶಾಕ್ ಆಯಿತು ಸುಲೋಚನಾ ಮಾತು ಕೇಳಿ, ಸ್ವತಃ ಸುಂದರವರಿಗೂ. ಅಣ್ಣ, ಬೇಜಾರು ಮಾಡ್ಕೊಬೇಡ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಅವಳು ಅಂದಿದ್ದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಕ್ಷಮಿಸಿಬಿಡೋಣ. ನೋಡಮ್ಮ ಸುಲೋಚನಾ, ಈ ವಿಷಯ ರಾಘುಗೆ ಗೊತ್ತಾದರೆ ಎಷ್ಟು ನೊಂದ್ಕಂತಾನೆ ಗೊತ್ತಾ? ನೀನು ಆ ಮಗು ಮನೆಗೆ ಬಂದಾಗಲಿಂದ ಒಂದಲ್ಲ ಒಂದು ಮಾತಾಡಿ ಬೇಜಾರು ಮಾಡ್ತಿದ್ದೆ. ಈಗ ನಿನ್ನ ಮಗಳ ಇದು ಮತ್ತೆ ರಿಪೀಟ್ ಆದರೆ ನಾನು ಮನುಷ್ಯನೇ ಆಗಿರಲ್ಲ, ನೆನಪಿರಲಿ ಎಂದು ತಟ್ಟೆಯಲ್ಲಿ ಕೈ ತೊಳೆದು ಹೋದರು. ಅವರ ಹಿಂದೆ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋದರು. ಸಂತೋಷ್ರವರು ಬೈದಿದ್ದಕ್ಕಿಂತ ಅಮ್ಮ ಕೈ ಮಾಡಿದ್ದು ನೇತ್ರಾಗೆ ವಿಪರೀತ ಕೋಪ ಬಂದಿತು. ರೂಮಿನಲ್ಲಿ ಒಂದೇ ಸಮನೆ ತಿರುಗಾಡುತ್ತಿದ್ದಳು. ಸುಲೋಚನರವರ ಹಿಂದೆಯೇ ಸುಂದರ್ ಸಹ ಬಂದರು. ಬೇಬಿ, ಐ ಆಮ್ ಸಾರಿ ಎಂದರು ಅವಳ ಬಳಿ ಬಂದು. ಗೆಟ್ ಲಾಸ್ಟ್. ನನ್ನ ಕೆನ್ನಿಗೆ ಹೊಡೆದೆ ಅಲ್ವಾ? ಛೆ, ನೀನು ನಿಜವಾಗ್ಲೂ ನನ್ನ ಮಮ್ಮಿನಾ? ಮಾತಾಡಬೇಡ, ಮೊದಲು ಇಲ್ಲಿಂದ ಹೊರಡು. ನಾನೇ ನಿನ್ನ ಮೇಲೆ ಕೈ ಮಾಡೋ ಮುಂಚೆ. ಮಗಳೇ, ಏನು ಅಂತ ಮಾತಾಡ್ತಿದ್ಯಾ? ಅವಳು ನಿನ್ನ ಮಮ್ಮಿ ಕಣೋ. ಅದಕ್ಕೆ ಪಪ್ಪ ಇನ್ನೊಬ್ಬರ ಮೇಲೆ ಕೈ ಮಾಡದೇ ಇರೋದು. ನೀನು ಹೆಂಡ್ತಿನ ಇಲ್ಲಿಂದ ಕರೆದುಕೊಂಡು ಹೋಗು ಪಪ್ಪ. ಏನು, ನನ್ನ ಕಣ್ಮುಂದೆ ಇದ್ದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಐ ಸೆಡ್ ಗೆಟ್ ಲಾಸ್ಟ್. ನನ್ನ ಮೇಲೂ ನಿನಗೆ ನಂಬಿಕೆ ಇಲ್ವ ಮಗಳೇ? ಪ್ಲೀಸ್ ಡ್ಯಾಡ್, ಏನಾದರೂ ಮಾಡಿ. ಇಷ್ಟು ದಿನ ನನಗೆ ಹಣದ ಹುಚ್ಚು ಇತ್ತು, ಆದರೆ ಈಗ ಅದರ ಜೊತೆ ರಾಘು ನನ್ನವನಾಗಬೇಕು. ಅವನು ಒಂದೇ ಒಂದು ಸಲ ನನ್ನವನಾಗಬೇಕು ಡ್ಯಾಡ್. ಅದನ್ನು ನೋಡಿ ಆ ಭಿಕಾರಿ ಆರಾಧನ ಸಂಕಟ ಪಡಬೇಕು. ಅವಳು ಹುಚ್ಚಿಯಾಗಿ ನರಳಿ ನರಳಿ ಸಾಯಬೇಕು ಡ್ಯಾಡ್. ಇಲ್ಲ ಅಂದರೆ ನಾನೇ ಏನಾದರೂ ಮಾಡಿಕೊಂಡು ಸತ್ತೋಗ್ತೀನಿ. ಮಗಳೇ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೀನಿ. ನನಗೆ ನೀನು ಖುಷಿ ಅಷ್ಟೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಆ ರಾಘುನೇ ಅವಳನ್ನು ಈ ಮನೆಯಿಂದ ಕಳುಹಿಸಬೇಕು, ಆ ಥರ ನಾನು ಮಾಡ್ತೀನಿ. ಇತ್ತ ನೇತ್ರ ತಲೆ ಕೆಟ್ಟಂತಾಗಿ ಗುಟ್ಟಾಗಿ ಪ್ರಾಣನನ್ನು ಭೇಟಿಯಾಗಲು ಆಗಾಗ ಅವನ ಮನೆಗೆ ಬರುತ್ತಿದ್ದಳು. ಅರೆ ನೇತ್ರ, ವಾಟ್ ಎ ಸರ್ಪ್ರೈಸ್! ಏನು, ನನ್ನ ಪಾರಿವಾಳ ಇವತ್ತು ನನ್ನ ಹುಡ್ಕೊಂಡು ಬಂದಿದೆ, ಏನು ಸಮಾಚಾರ ಎಂದ ಮುದ್ದು ಮಾಡುತ್ತಾ. ಲೀವ್ ಮೀ ಪ್ರಾಣ, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನೋಡು, ನನಗೆ ರಾಘು ಬೇಕು. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬಿಸಾಕ್ತೀನಿ. ಅವನನ್ನು ತಂದು ಒಪ್ಪಿಸು. ನಿನಗೆ ಇಷ್ಟ ಆದವರನ್ನು ಮದುವೆ ಮಾಡ್ಕೊ. ಐ ಡೋಂಟ್ ಕೇರ್ ಎಂದು ಹೊಸ ವರಸೆ ತೆಗೆದಳು. ನೋಡು ನೇತ್ರ, ನಾನು ಯಾರು ಅಂತ ಗೊತ್ತಿದ್ದು ನನ್ನ ಹತ್ರ ನಿನ್ನ ನಡುವೆ ನಡೆದಿರೋ ವಿಷಯವನ್ನು ಆ ರಾಘುಗೆ ಹೇಳಿದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ? ನಿನಗೇನು ತಲೆಕೆಟ್ಟಿದ್ಯಾ? ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದೀಯಾ? ನಿನಗೆ ನನಗಿಂತ ಆಸ್ತಿ ಮುಖ್ಯ ಅಂತ ನನಗೆ ಗೊತ್ತು ಪ್ರಾಣ. ಸೊ ಈ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ. ಸೊ ಗೊತ್ತು ತಾನೆ, ಜೊತೆಗೆ ನನಗೆ ನೀನು ಬೇಕು ನೇತ್ರ. ಲವ್ ಯು ನೇತ್ರ. ನೀನಿಲ್ಲ ಅಂದರೆ ನಾನು ಹುಚ್ಚ ಆಗಿಬಿಡ್ತೀನಿ ಎಂದು ಅವಳನ್ನು ಹಪ್ಪಿ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ. ಮೊದಲು ಕೊಸರಾಡಿದಳು, ನಂತರ ತಾನು ಶರಣಾದಳು. ಅವಳನ್ನು ಆವರಿಸುತ್ತಾ ಹೋದನು. ಮೈ ಮರೆತಳು ಅವನ ಸನಿಹದಲ್ಲಿ. ಕದ್ದು ಮುಚ್ಚಿ ಅವಾಗವಾಗ ಅವನನ್ನು ಭೇಟಿಯಾಗುತ್ತಲೇ ಇದ್ದಳು. ಇಬ್ಬರ ನಡುವೆ ದೈಹಿಕ
ಸಂಪರ್ಕ ಎಷ್ಟೋ ಬಾರಿ ನಡೆದಿದ್ದವು. ಅವಳು ನಿದ್ದೆ ಹೋಗಿದ್ದಳು. ಅವಳನ್ನು ದೂರ ಸರಿಸಿ ಎದ್ದವನೇ ನನ್ನ ಎದುರು ಹಾಕೊಂಡ್ರೆ ನೀನು ಜೀವಂತವಾಗಿ ಉಳಿಯೋದಿಲ್ಲ ಮಿಸ್ ನೇತ್ರ. ಅಲ್ಲಿ ರಾಗು ಬೇಕು ಅಂತೀಯ, ಇಲ್ಲಿ ನನ್ನ ಜೊತೆ ಈ ಥರ ನಾನು ನಿನ್ನ ಮುಟ್ಟಿದ್ರೆ ಸಾಕು ಕರಗಿ ಹೋಗ್ತೀಯ. ನನಗೆ ನಿನ್ನಂಥ ಮಾನಗೆಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳುವಂಥ ಕರ್ಮ ಇನ್ನೂ ಬಂದಿಲ್ಲ. ನಿನ್ನ ಆಸ್ತಿ ಅಷ್ಟೇ ನನಗೆ ಬೇಕಾಗಿರೋದು, ನೀನಲ್ಲ. ನೋಡ್ತಿರು, ಆಮೇಲೆ ನಿನ್ನ ಕಥೆಯನ್ನು ಫಿನಿಶ್ ಎಂದ ನಗುತ್ತಾ ಒಬ್ಬರನ್ನೊಬ್ಬರು ಕಾಡಿಸಿ ಪೀಡಿಸಿ ಮುದ್ದಿಸಿ ದಿನವಿಡೀ ರೆಸಾರ್ಟ್ ಸುತ್ತಾಡಿ ಊಟ ಮುಗಿಸಿ ರಾತ್ರಿ ಹೊತ್ತಿಗೆ ಬಂದರು ಇಬ್ಬರು. ಅವರು ಬಂದಿದ್ದನ್ನು ಕಂಡ ಅಭಿಮಾನದಲ್ಲಿ ನೆಮ್ಮದಿಯ ಭಾವ ಮೂಡಿತು. ಅವರನ್ನು ಕಾಡಲು ಶುರು ಮಾಡಿದ. ಏನು ನನ್ನ ತಂಗಿ ಕಣ್ಣಲ್ಲಿ ಹೊಸ ಹೊಳಪು ಕಾಣ್ತಿದೆ, ಏನು ಸಮಾಚಾರ? ಥೋ ಅಣ್ಣ, ನಿನಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ, ಏನೇನೋ ಮಾತಾಡ್ತೀಯ ಎಂದು ನಾಚುತ್ತಾ ರೂಮಿಗೋಡಿದಳು. ಅವಳ ಹಿಂದೆ ಅವನು ಹೋದ. ಅವರಿಬ್ಬರ ಮುಖದಲ್ಲಿದ್ದ ಹೊಳಪನ್ನು ಕಂಡ ಮನೆಯವರಿಗೆ ಸಂತಸವಾದರೆ, ನೇತ್ರ ನಾಳೆಯಷ್ಟೇ ನಿಮ್ಮ ಸಂತೋಷ, ಆಮೇಲೆ ನೋಡ್ತೀರಿ ಏನಾಗುತ್ತೆ ಎಂದು ಕಾಲಪ್ಪಳಿಸಿ ಹೋದಳು. ಇಂದಿನಿಂದಲೇ ಅವಳನ್ನಪ್ಪಿ ಮಲಗಿದ್ದ ರಾಗು ನಿದ್ದೆಗೆ ಜಾರಿದ. ಆದರೆ ಆರಾಧನ ಮನ ಏನೋ ಕೇಡನ್ನು ಶಂಕಿಸುತ್ತಿತ್ತು. ಮುಂಜಾನೆಯ ಹೊತ್ತಿಗೆ ನಿದ್ರೆಗೆ ಜಾರಿದಳು. ಅಂದು ಅಭಿ ರಾಗು ಬೇಗನೆ ಆಫೀಸಿಗೆ ಹೊರಟು ಬಿಟ್ಟಿದ್ದರು. ಆರು ತಾನು ಸಹ ಬರುತ್ತೇನೆಂದರೂ ಕೇಳದೆ ಇಬ್ಬರೇ ಹೋದರು ಅವಳನ್ನು ಸಮಾಧಾನಪಡಿಸಿ. ಅವಳ ಮನಸ್ಸಿನಲ್ಲಿ ಏನೋ ಕಳವಳ, ಸಂಕಟವಾಗುತ್ತಿತ್ತವಳಿಗೆ. ರಾಗು ಅಭಿ ಯಾರಾದರೂ ಒಬ್ಬರು ಅಂದು ಅವಳ ಜೊತೆಯಲ್ಲೇ ಇದ್ದಿದ್ದರೆ ಮುಂದಾಗುವ ತೊಡಕುಗಳನ್ನು ತಪ್ಪಿಸಬಹುದಿತ್ತು. ಜಾನಕಿ ಅವರ ಬಳಿ ಬಂದು ಅವರನ್ನು ಒತ್ತಾಯ ಮಾಡಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಳು. ದೇವಸ್ಥಾನದ ಬಳಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಳ ಹೋಗುವ ಮುನ್ನವೇ ವೇಗವಾಗಿ ಬಂದ ಲಾರಿ ಒಂದು ಗುದ್ದಿ ಅಷ್ಟೇ ವೇಗವಾಗಿ ಹೋಯಿತು. ಜಾನಕಿಯವರು ಆರಾಧನೆ ಎಂದು ಕೂಗಿಕೊಂಡರು. ಆಗಬಾರದ ಅನಾಹುತವೊಂದು ನಡೆದು ಬಿಟ್ಟಿತು. ರಾಗು ತನ್ನ ಕ್ಯಾಬಿನ್ನಲ್ಲಿ ಅಭಿ ಜೊತೆ ಕುಳಿತು ಯಾವುದೋ ಫೈಲಲ್ಲಿ ಮುಖ ಹುದುಗಿಸಿದ್ದ. ವಿಪರೀತ ಕೆಲಸದಲ್ಲಿ ಇಬ್ಬರಿಗೂ ತಲೆ ಕೆಟ್ಟಂತಾಗಿತ್ತು. ಅವನಿಗೇಕೋ ಕಸಿವಿಸಿ, ಯಾರೋ ಹತ್ತಿರದವರಿಗೆ ಏನೋ ಸಮಸ್ಯೆಯಾಗಿದೆ ಅನಿಸುತ್ತಿತ್ತು. ಅವನಿಗೆ ಅದನ್ನೇ ಅಭಿ ಬಳಿ ಹೇಳಿದ. ರಾಗು, ನಿನಗೆ ಏನೇನೋ ಅಂದುಕೋಬೇಡ. ಆ ಥರ ಆಗಿದ್ದಿದ್ದರೆ ಖಂಡಿತ ನಮಗೆ ಯಾರಿಂದ ಆದರೂ ಕಾಲ್ ಬರ್ತಿತ್ತಲ್ವ ಹೇಳು. ಅವನ ಮಾತಿಗೆ ಸರಿಯಾಗಿ ರಾಗು ಮೊಬೈಲ್ ಹೊಡೆದುಕೊಳ್ಳುತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡರು. 6 ನಂಬರ್ನಿಂದ ಕಾಲ್ ಬಂದಿತ್ತು. ಫೋನ್ ಸ್ಕ್ರೀನ್ನಲ್ಲಿ ಅವಳ ಮುಖ ಕಂಡಿತು. ಅದನ್ನು ಕಂಡವ ನಗುವನ್ನರಳಿಸಿ ಕಾಲ್ ರಿಸೀವ್ ಮಾಡಿದ. ಹಲೋ ಕಂದ ಎಂದ ಅತ್ತಲ್ಲಿಂದ ಅವಳು ಬಿಕ್ಕಳಿಸುತ್ತಾ. ರಾಗು ರಾಗು ಎಂದು ಅಳುತ್ತಿದ್ದಳು. ಹೇ ಪುಟ್ಟ, ಯಾಕೋ, ಏನಾಯ್ತೋ? ರಾಗು, ಬೇಗ ಹತ್ತಿರದಲ್ಲಿರೋ ಪ್ರಕ್ರಿಯೆ ಹಾಸ್ಪಿಟಲ್ಗೆ ಬನ್ನಿ. ಅತ್ತೆಗೆ ಆಕ್ಸಿಡೆಂಟ್ ಆಗಿದೆ. ನನಗೆ ಕೈಕಾಲೇ ಆಡುತ್ತಿಲ್ಲ. ತುಂಬ ಭಯ ಆಗ್ತಿದೆ ನನಗೆ ಎಂದಳು ಅಳುತ್ತಾ. ಕಂದ, ಏನು ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು, ನನಗೆ ಏನೂ ಕೇಳಿಸ್ತಿಲ್ಲ. ಅಯ್ಯೋ ರಾಗು, ಅತ್ತಿಗೆ ಆಕ್ಸಿಡೆಂಟ್ ಆಗಿದೆ ಎಂದಳಷ್ಟೆ. ಫೋನ್ ಕೆಳಗೆ ಜಾರಿತು. ಪಕ್ಕದಲ್ಲಿದ್ದ ಅವರಿಗೂ ಅವಳ ಮಾತು ಪೂರ್ತಿಯಲ್ಲದಿದ್ದರೂ ಆಕ್ಸಿಡೆಂಟ್ ಎಂಬ ಮಾತು ಮಾತ್ರ ಕಿವಿಗೆ ಬಿತ್ತು. ಆಕ್ಸಿಡೆಂಟ್ ಎಂಬ ಪದ ಕೇಳುತ್ತಲೇ ತರನೆ ನಡುಗಿಬಿಟ್ಟ ಗಾಬರಿಯಿಂದ. ಅಂದರೆ ಈಗ ಕಾಲ್ ಮಾಡಿದ್ದು ಆರಾಧನನ? ಹಾಗಾದರೆ ಅಂಜು ಇಲ್ಲ ಜಾನಕಿ ಅಮ್ಮನಿಗೆ ಏನಾದರೂ ಅಪಾಯ ಆಗಿರಬಹುದಾ? ಹೌದು, ಯಾರಿಗೋ ಏನೋ ಅಪಾಯ ಆಗಿದೆ ಎಂಬುದು ಖಾತ್ರಿಯಾಯಿತು ಅವನಿಗೆ. ರಾಗು ತಟಸ್ಥವಾಗಿ ಕುಳಿತು ಬಿಟ್ಟನು. ಅಭಿಗೆ ಅವನನ್ನು ಆ ರೀತಿ ನೋಡಿ ಇನ್ನಷ್ಟು ಭಯವಾಯಿತು. ಆದರೂ ಸುಧಾರಿಸಿಕೊಂಡು, ಹೇ ರಾಗು, ಯಾರಿಗೆ ಏನಾಯಿತೋ ಹೇಳೋ ಎಂದು ಅವನನ್ನು ಮಾತನಾಡಿಸುತ್ತಿದ್ದ. ಆದರೆ ರಾಗು ಯಾವುದಕ್ಕೂ ಉತ್ತರಿಸದೆ ಕುಳಿತಿದ್ದನ್ನು ಕಂಡು ಅವನ ಕೆನ್ನೆಗೆ ಬಾರಿಸಿದನು. ವಾಸ್ತವಕ್ಕೆ ಬಂದ ರಾಗು ಅಭಿಯನ್ನು ಅಪ್ಪಿ ಅಳುತ್ತಿದ್ದನು. ರಾಗು, ಯಾಕೋ ಹೀಗೆ ಅಳ್ತಿದ್ಯಾ? ಏನಾಯ್ತೋ? ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಕಣೋ, ಆರು ಹೇಳಿದ್ಲು. ಏನು ಹೇಳ್ತಿದ್ಯೋ? ಜಾನು ಅಮ್ಮನಿಗೆ ಆಕ್ಸಿಡೆಂಟ್? ಯಾವ ಹಾಸ್ಪಿಟಲ್ ಅಂತ ಕೇಳಿದ್ಯೇನೋ? ಪ್ರಕ್ರಿಯೆ ಹಾಸ್ಪಿಟಲ್ ಅಂತ ಹೇಳಿದ್ಲು ಕಣೋ. ನಾನು ಈಗಲೇ ಅಮ್ಮನ್ನ ನೋಡಬೇಕು. ಅಭಿ ಎಂದವ ಒಂದೇ ಸಮನೆ ಅಳುತ್ತಿದ್ದನು. ನಡೆಯೋ, ಮೊದಲು ಹೋಗೋಣ ಎಂದು ಇಬ್ಬರು ಅಂಜುತ್ತಲೇ ಹೊರಟರು. ಆರು ಬಟ್ಟೆಯೆಲ್ಲ ರಕ್ತದಿಂದ ಒದ್ದೆ ಆಗಿತ್ತು. ಹೇಗೋ ಜನರ ಸಹಾಯದಿಂದ ಆಸ್ಪತ್ರೆಗೆ ಬಂದರು ಆಂಬುಲೆನ್ಸ್ ಮೂಲಕ. ನಡೆದ ಘಟನೆಯನ್ನು ನೆನಪಿಸಿಕೊಂಡವಳ ಎದೆ ಜಲ್ಲೆಂದಿತು. ಇದು ಯಾರೋ ಬೇಕಂತಲೇ ಅಟ್ಯಾಕ್ ಮಾಡಿದ್ದಾರೆ ಎಂಬುದು ಅವಳಿಗೆ ಗೊತ್ತಾಗಿ ಬಿಟ್ಟಿತು. ಮೊದಲೇ ಡಾಕ್ಟರ್ ಹೇಳಿದ್ದರು, ಇದು ಆಕ್ಸಿಡೆಂಟ್ ಕೇಸ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಅವರು ಬರುವವರೆಗೂ ಆಪರೇಷನ್ ಆಗುವುದಿಲ್ಲವೆಂದು. ನವಿ ಆದಿ ಇಬ್ಬರಿಗೂ ಫೋನ್ ಹಾಯಿಸಿದಳು. ಯಾರೊಬ್ಬರೂ ಅವಳ ಕರೆಗೆ ಉತ್ತರಿಸಲಿಲ್ಲ. ಅವಳ ಆತಂಕ ಇನ್ನಷ್ಟು ಹೆಚ್ಚಾಯಿತು. ಕೊನೆಗೆ ತಾನು ಸಹ ಒಬ್ಬ ಪೊಲೀಸ್ ಅಧಿಕಾರಿ ಎಂಬ ಸತ್ಯವನ್ನು ಹೇಳಿದಳು. ಆದರೆ ಡಾಕ್ಟರ್ ಅನುಮಾನಪಟ್ಟರು. ಸುಳ್ಳಿರಬಹುದು ಎಂದು ಹೇಗೋ ಕಷ್ಟಪಟ್ಟು ಆಕಾಶನ ತಂದೆ ಪ್ರದೀಪ್ ಅವರಿಗೆ ಫೋನ್ ಹಾಯಿಸಿದಳು. ಆ ನಂತರವೇ ಡಾಕ್ಟರ್ ಆಪರೇಷನ್ ಮಾಡಲು ರೆಡಿ ಮಾಡಿಕೊಂಡರು. ಒಳಗೆ ಸಣ್ಣದಾಗಿ ಟ್ರೀಟ್ಮೆಂಟ್ ನಡೆಯುತ್ತಿತ್ತು.
ಮೊದಲು ಪೇಷಂಟ್ ಕಂಡೀಷನ್ ನೋಡಿ ನಂತರ ಆಪರೇಷನ್ ಮಾಡಬೇಕೆಂದು ಹೇಳಿದರು. ಆರಾಧನಾ ಓಟಿಯ ಎದುರುಗಡೆ ನಿಂತಿದ್ದಳು, ಚಡಪಡಿಸುತ್ತಾ ಅಳುತ್ತಲೇ ಇದ್ದಳು. ಕಣ್ಣ ಮುಂದೆ ನಡೆದ ಘಟನೆಗೆ ಆದ ಅಚಾತುರ್ಯಕ್ಕೆ ಒಮ್ಮೆಲೆ ಅವಳೇ ಭಯಪಟ್ಟಳು. ಆಫೀಸಿನಿಂದ ಹಾಸ್ಪಿಟಲ್ಗೆ ಹೆಚ್ಚೆಂದರೆ 1 ಗಂಟೆ ಬೇಕಾಗುತ್ತದೆ ತಲುಪಲು. ಆದರೆ ರಾಘು ಹಾಗೂ ಅಭಿ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಬಂದು ತಲುಪಿದರು. ಕೇವಲ ಅರ್ಧ ಗಂಟೆಯಲ್ಲಿ. ರಿಸೆಪ್ಷನಿಸ್ಟ್ ಹತ್ತಿರ ವಿಚಾರಿಸಿ ಓಡುತ್ತಾ ಬಂದರು. ದೂರದಲ್ಲಿ ಆರಾಧನ ಕಂಡಳು. ಅವಳ ಬಳಿ ಬಂದವ ಕಂದ ಎಂದನಷ್ಟೇ. ಅವನನ್ನು ಕಂಡವಳೆ ಅವನನ್ನು ಅಪ್ಪಿ ಇನ್ನಷ್ಟು ಜೋರಾಗಿ ಅಳುತ್ತಿದ್ದಳು. ಕಂದ, ನೀ ಹೀಗೆ ಅಳುತ್ತಿದ್ರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಹೇಳಮ್ಮ, ಇದೆಲ್ಲ ಹೇಗಾಯಿತು, ಎಲ್ಲಾಯಿತು? ನೀವು ಯಾವಾಗ ಹೊರಗಡೆ ಬಂದಿದ್ರಿ? ಆಕ್ಸಿಡೆಂಟ್ ಎಲ್ಲಾಯಿತು? ಅವಳು ಅಳುತ್ತಿದ್ದಳೆ ಹೊರತು ಅವನ ಮಾತಿಗೆ ಉತ್ತರಿಸುತ್ತಿರಲಿಲ್ಲ. ನಿನಗೇನೆ ಕೇಳ್ತಾ ಇರೋದು ಹಾರು, ಹೇಳು ಎಂದ. ಜೋರಾಗಿ ಬೆಚ್ಚಿ ಬಿದ್ದಳು ಅವನ ಕೂಗಿಗೆ. ಅವಳು ಮಾತನಾಡಬೇಕೆಂಬುವಷ್ಟರಲ್ಲಿ ಡಾಕ್ಟರ್ ಹೊರ ಬಂದರು. ಇಲ್ಲಿ ಜಾನಕಿ ಪೇಷಂಟ್ ಕಡೆಯವರು ಯಾರಿದ್ದೀರಾ? ನಾನೇ ಡಾಕ್ಟರ್, ಅವರ ಮಗ. ಐ ಆಮ್ ರಾಘವ್ ಎಂದು ಪರಿಚಯಿಸಿಕೊಂಡ. ನೋಡಿ ಮಿಸ್ಟರ್ ರಾಘವ್ ಅವರೇ, ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಕಾಲಿಗೆ ಫ್ರ್ಯಾಕ್ಚರ್ ಬೇರೆ ಆಗಿದೆ. ಆಪರೇಷನ್ ಬೇರೆ ಮಾಡಬೇಕು. ಆಪರೇಷನ್ ಆದಮೇಲೆ ನಾವು ಗ್ಯಾರಂಟಿ ಅಂತೂ ಕೊಡಲಿಕ್ಕೆ ಆಗಲ್ಲ. ಸೊ ಬೇಗ ಪ್ರೊಸೀಜರ್ ಮುಗಿಸಿ ಆಪರೇಷನ್ ಮಾಡಬೇಕು ಎಂದವರೇ ಹೋದರು. ರಾಘು ಕುಸಿದು ಬಿದ್ದ. ಡಾಕ್ಟರ್ ಮಾತು ಕೇಳಿ ಅವನಿಗೆ ಅಮ್ಮನೇ ಜೀವಾಳ. ಅಭಿ ಅವನನ್ನು ಸಮಾಧಾನ ಮಾಡಿದ. ನರ್ಸ್ ಕೊಟ್ಟ ಪೇಪರ್ಸ್ಗೆ ಸೈನ್ ಮಾಡಿ ಉಸಿರು ಬಿಗಿ ಹಿಡಿದು ಕಾಯುತ್ತಾ ಕುಳಿತಿದ್ದನು. ಆದರೆ ಅಭಿ ಫೋನ್ ಮಾಡಿ ಸಂತೋಷ್ ರವರಿಗೆ ವಿಷಯ ತಿಳಿಸಿದನು, ತನ್ನ ನೋವನ್ನೆಲ್ಲ ಬದಿಗಿಟ್ಟು. ಅಳುತ್ತಲೇ ಅಂಜು, ಸರಿತಾ ಎಲ್ಲರೂ ಹಾಸ್ಪಿಟಲ್ಗೆ ಬಂದರು. ಅಂಜು ಅಣ್ಣನ ಬಳಿ ಬಂದವಳೆ. ಅಣ್ಣ, ಏನಾಯಿತು ಜಾನುಗೆ, ಹೇಳೋ ಎಂದು ಅವನ ಶರ್ಟನ್ನು ಜಗ್ಗಿ ಹಿಡಿದಳು. ಅವ ತಟಸ್ಥವಾಗಿ ಕುಳಿತಿದ್ದನು. ಅಭಿ, ನೀನಾದರೂ ಹೇಳೋ ಎಂದು ಅಳುತ್ತಿದ್ದನು. ಮುದ್ದು, ಸಮಾಧಾನ ಮಾಡ್ಕೊ ಪ್ಲೀಸ್, ಇದು ಹಾಸ್ಪಿಟಲ್ ಕಣೋ ಎಂದು ತಾನೇ ಎಲ್ಲರಿಗೂ ಸಮಾಧಾನ ಮಾಡಿದನು. ಒಂದು ಕಡೆ ಹಾರು ಕುಳಿತಿದ್ದರೆ ಇನ್ನೊಂದು ಕಡೆ ರಾಘು ಮೌನವಾಗಿ ರೋಧಿಸುತ್ತಿದ್ದ. ಸಂತೋಷ್, ಆರಾಧನಾ, ರಾಘು ಅಕ್ಕಪಕ್ಕದಲ್ಲಿ ಕುಳಿತಿದ್ದರು. ಸುಲೋಚನ, ನೇತ್ರ ಎಲ್ಲರೂ ನೋವಿನಲ್ಲಿ ಇರುವಂತೆ ಕಂಡರಷ್ಟೆ. ಆದರೆ ನೇತ್ರ ಮಾತ್ರ ತಾನು ಅಂದುಕೊಂಡಂತೆ ಆಯಿತು ಎಂದು ಒಳಗೊಳಗೆ ಖುಷಿಪಟ್ಟಳು. ಸತತ 2-3 ಗಂಟೆಗಳ ನಂತರ ಡಾಕ್ಟರ್ ಬಂದರು. ಆಪರೇಷನ್ ಈಸ್ ಸಕ್ಸಸ್, ಬಟ್ ಪೇಷಂಟ್ಗೆ ಪ್ರಜ್ಞೆ ಬಂದಿಲ್ಲ. ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಪ್ರಜ್ಞೆ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಡಾಕ್ಟರ್, ನಾನು ಅಮ್ಮನ್ನ ನೋಡಬೇಕು, ಹೋಗಬಹುದಾ? ನೋ ಮಿಸ್ಟರ್ ರಾಘವ್, ಹಾಗೆಲ್ಲ ನೋಡೋ ಹಾಗಿಲ್ಲ. ಪೇಷಂಟ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಡಾಕ್ಟರ್, ನಾನು ಅಮ್ಮನ ನೋಡಲೇಬೇಕು ಎಂದು ಗೋಗರೆದನು. ICU ಒಳಗೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಎಂದಾಗ ಅಭಿ ಆರು ತುಂಬ ರಿಕ್ವೆಸ್ಟ್ ಮಾಡಿದ್ದರಿಂದ ಒಬ್ಬರು ಮಾತ್ರ ಹೋಗಲು ಅವಕಾಶ ಮಾಡಿಕೊಟ್ಟರು. ಓಡಿ ಹೋದವ ನಿಶ್ಚೇತಕರಾಗಿ ಮಲಗಿದ್ದ ಅಮ್ಮನನ್ನು ಕಂಡು ಅವರ ಮುಂದೆ ಬಂದನು. ಕೈಕಾಲುಗಳಿಗೆ ದಪ್ಪನೆಯ ಬ್ಯಾಂಡೇಜ್ ಸುತ್ತಿದರು. ತಲೆಗೆ ಬ್ಯಾಂಡೇಜ್, ಮೂಗಿಗೆ ಆಕ್ಸಿಜನ್ ಹಾಕಿದರು. ಆಪರೇಷನನ್ನು ತಡೆದುಕೊಳ್ಳುವ ವಯಸ್ಸಲ್ಲ ಅವರದು. ನೋಡಿದರೆ ಕರುಳು ಚುರುಕೆನ್ನುವಂತಿತ್ತು ಅವನ ಸ್ಥಿತಿ. ಭಯದಲ್ಲಿ ಮಲಗಿದ್ದ ಅಮ್ಮನನ್ನು ಕೂಗಿ ಎಚ್ಚರಿಸುತ್ತಿದ್ದ ಅವರಿಗಿನ್ನು ಪ್ರಜ್ಞೆ ಬಂದಿರಲಿಲ್ಲ. ಅವರ ಸ್ಥಿತಿ ನೋಡಲಾರದೆ ಹೊರಬಂದವ ಆರೂನ ತಬ್ಬಿ ಅಳುತ್ತಿದ್ದ. ಇತ್ತ ಅಭಿ ಅಂಜುನ ಸಮಾಧಾನಪಡಿಸುತ್ತಿದ್ದ. ಒಂದು ರಾತ್ರಿ ಸರಿದರೂ ಜಾನು ಅವರಿಗೆ ಪ್ರಜ್ಞೆ ಬಂದಿರಲಿಲ್ಲ. ಹೆಚ್ಚು ಜನ ಹಾಸ್ಪಿಟಲ್ನಲ್ಲಿ ಇರಬಾರದೆಂಬ ಕಾರಣಕ್ಕೆ ಅಭಿ ಆರೂಗೆ ಹೇಳಿ ಎಲ್ಲರನ್ನೂ ಮನೆಗೆ ಹೊರಡಿಸಿದನು. ರಾಘು, ಅಭಿ, ಸಂತೋಷರನ್ನು ಬಿಟ್ಟು ಉಳಿದವರೆಲ್ಲರೂ ಮನೆಗೆ ಹೋದರು. ಅಂಜು ಮನೆಗೆ ಬಂದ ಅಳುತ್ತಿದ್ದಳು. ನೇತ್ರಾಗೆ ಅಂಜು ಬಗ್ಗೆ ಸ್ವಲ್ಪ ಅನುಮಾನವಿದ್ದಿತು. ಅಂಜುಗೆ ಏನಾದರೂ ನೆನಪಿಗೆ ಬಂದಿದೆಯಾ ಎಂದು. ತುಂಬ ದಿನಗಳ ಹಿಂದೆಯೇ ನೇತ್ರ ಮನದಲ್ಲಿ ಅಂಜು ಬಗ್ಗೆ ಅನುಮಾನ ಮೂಡಿತ್ತು. ಏಕೆಂದರೆ ಅಂಜು ಒಮ್ಮೊಮ್ಮೆ ಸಹಜವಾಗಿಯೇ ಇರುತ್ತಿದ್ದಳು. ಆದರೆ ಇಂದು ಹಾಸ್ಪಿಟಲ್ನಲ್ಲಿ ಅವಳ ವರ್ತನೆಯಿಂದ ಅವಳ ಅನುಮಾನ ನಿಜವಾಯಿತು. ಆದರೂ ಕಾರಣ ತಿಳಿದಿಲ್ಲದೆ ಇರುವುದರಿಂದ ಸುಮ್ಮನಿದ್ದಳು. ಆರು ನಿದ್ದೆ ಬರದೆ ಒದ್ದಾಡುತ್ತಿದ್ದಳು. ಇನ್ನೇನು ನಿದ್ದೆಗೆ ಜಾರಬೇಕೆನ್ನುವ ಮುನ್ನ ಆದಿತ್ಯನಿಂದ ಫೋನ್ ಬಂತು. ಹಲೋ ಪುಟ್ಟ, ಹೇಗಿದ್ದೀಯೋ? ಆರ್ ಯು ಆಲ್ ರೈಟ್? ನಿನಗೆ ಗೊತ್ತಲ್ವ ನನ್ನ ಪರಿಸ್ಥಿತಿ, ಹಾಗಾಗಿ ಕಾಲ್ ಮಾಡೋಕೆ ಆಗಿರಲಿಲ್ಲ. ತುಂಬ ಸಲ ಕಾಲ್ ಮಾಡಿದ್ಯಾ, ಅಂದರೆ ಏನೋ ಅಪಾಯ ಆಗಿದೆ ಅಂತಾನೆ ಅರ್ಥ. ಹೇಳಮ್ಮ, ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಅಳುತ್ತಲೇ ಎಲ್ಲವನ್ನು ಹೇಳಿ ಮುಗಿಸಿದಳು. ಪುಟ್ಟ, ಏನೋ ಹೇಳ್ತಿದ್ಯಾ ನೀನು? ಯಾರು ಮಾಡಿದ್ದು ಅಂತ ಗೊತ್ತಾಯ್ತಾ? ಮತ್ತೆ ಇದ್ಯಾವುದೋ ಹೊಸ ತಲೆನೋವು? ಆದಿ, ಇದೆಲ್ಲಿ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಿದೆ. ಆದರೆ ಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಏನು ಮಾಡೋಕ್ಕಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಅನುಮಾನ ಇದೆ.
ಇದನ್ನು ಪ್ರಾಣ ಮತ್ತು ಭೂಪತಿ ಮಾಡಿರಬಹುದು ಅಂತ ನನಗೆ ಬಲವಾಗಿ ಅನಿಸುತ್ತಿದೆ. ಜೊತೆಗೆ ನೇತ್ರ ಕೈವಾಡ ಇರಬಹುದು ಎಂಬ ಅನುಮಾನ. ಮನೆಯಲ್ಲಿ ಆಗ್ತಿರೋ ಎಲ್ಲ ಅನಾಹುತಗಳಿಗೂ ನೇತ್ರ ಮತ್ತು ಅವಳ ಅಪ್ಪ ಅಮ್ಮನೇ ಕಾರಣವಿದೆ. ಸಾಕ್ಷಿಗಳು ಬಲವಾಗಿ ಸಿಕ್ಕಿದೆ. ನವೀನ್ ಡೆಲ್ಲಿಗೆ ಹೋಗಿ ಹನಿ ಬಗ್ಗೆ ವಿಚಾರಿಸಿದ್ದಾನೆ. ಆದರೆ ಅಲ್ಲೂ ಕೂಡ ಅವನಿಗೆ ಯಾವ ಕ್ಲೂ ಕೂಡ ಸಿಕ್ಕಿರಲಿಲ್ಲ. ಈಗ ಅವನು ಹೋಗಿರುವುದು ಮುಂಬೈಗೆ, ಆ ಭೂಪತಿನ ಸಾಮ್ರಾಜ್ಯ ಬುಡಮೇಲು ಮಾಡೋದಕ್ಕೆ. ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಇರುವಾಗ ನಾನು ಯಾವ ಕಾರಣ ಕೊಟ್ಟು ಮುಂಬೈಗೆ ಹೋಗಲಿ? ಅದಕ್ಕೆ ನವಿಗೆ ಅವನಿಗೆ ಮೆಸೇಜ್ ಕೊಟ್ಟಿದ್ದೀನಿ. ಇನ್ನು 2 ದಿನದೊಳಗೆ ನನಗೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಬೇಕು. ಹಾಗೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹನಿ ಬಗ್ಗೆ ಗೊತ್ತಾಗಲೇಬೇಕು ಅಷ್ಟೆ. ಇದು ನನ್ನ ಆರ್ಡರ್. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳೋ ಅಗತ್ಯ ಇಲ್ಲ ಅನಿಸುತ್ತೆ. ಶೋರ್ ಪುಟ್ಟ, ಇನ್ನು 2 ದಿನದೊಳಗೆ ಫುಲ್ ಡೀಟೇಲ್ಸ್ ನಿನ್ನ ಕೈಯಲ್ಲಿ ಇರುತ್ತೆ. ಐ ಆಮ್ ಪ್ರಾಮಿಸ್ ಯು. ಓಕೆ ಹಾದಿ. ಗೊಂಬೆ ಅಕ್ಕನ ಕೇಸ್ ವಿಷಯ ಎಲ್ಲಿಯವರೆಗೂ ಬಂತು ನೋಡು. ಇನ್ನು ನನ್ನ ಕೈಲಿ ಸುಮ್ಮನೆ ಕೂರೋಕ್ಕಾಗಲ್ಲ. ಇಷ್ಟು ದಿನ ನಿನ್ನ ಮಾತು ಕೇಳಿಕೊಂಡು ಸುಮ್ಮನೆ ಇದ್ದೆ. ಸುಮ್ಮನೆ ಇರೋಕ್ಕಾಗಲ್ಲ ನನ್ನಿಂದ. USA, ಫ್ರಾನ್ಸ್ ಎಲ್ಲಿಗಾದರೂ ಕರ್ಕೊಂಡು ಹೋಗು. ಆದರೆ ಗೊಂಬೆ ಅಕ್ಕಗೆ ಮೆಮೊರಿ ವಾಪಸ್ ಬರಬೇಕು. ಪುಟ್ಟ, ನಾನು ಹೇಳಿದ್ದು ಕೇಳೋ. ನೋಡು ಆದಿ, ನೀನು ಒಬ್ಬ ಪೊಲೀಸಾಗಿ ಅದೇ ಥರ ಥಿಂಕ್ ಮಾಡೋದು ಕಲಿ. ಹುಚ್ಚುಚ್ಚಾಗಿ ಆಡಬೇಡ. ನಿನ್ನಷ್ಟು ಪ್ರೀತಿ ನನಗೂ ಗೊಂಬೆ ಅಕ್ಕನ ಮೇಲಿದೆ. ಡಾಕ್ಟರ್ ಪ್ರಯತ್ನದ ಜೊತೆಗೆ ನಮ್ಮ ಪ್ರಯತ್ನ ಕೂಡ ತುಂಬ ಮುಖ್ಯ ಅಲ್ವಾ? ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋದು? ನೀನು ಎಲ್ಲ ಮುಗಿಯೋ ಹಂತದಲ್ಲಿದೆ, ಅರ್ಥ ಮಾಡ್ಕೊ. ಆರೂನ ಹೇಳಿದ್ದು ಕೇಳ್ತೀಯಾ? ಗೊಂಬೆ ಮೊದಲಿನ ತರಹ ಆಗಿದ್ದಾಳೆ ಕಣೋ. ಅವಳಿಗೆ ಅರ್ಧಂಬರ್ಧ ನೆನಪು ಬಂದಿದೆ. ಅವಳು ನನ್ನ ಗುರುತಿಸಿದ್ಲು, ಜೊತೆಗೆ ನಿಮ್ಮೆಲ್ಲರನ್ನು ಕೇಳಿದ್ಲು. ಆದಿ, ನಿಜ ಹೇಳ್ತಿದ್ಯಾ? ಅಕ್ಕನಿಗೆ ನೆನಪಿನ ಶಕ್ತಿ ವಾಪಸ್ ಬಂತಾ? ಪಂಕಜ ಅಮ್ಮ ಬದುಕಿಲ್ಲ ಅನ್ನೋ ಸತ್ಯ ಕೂಡ? ಹೇ ಪುಟ್ಟ, ನನಗೂ ಮಾತಾಡೋಕೆ ಬಿಡು. ಗೊಂಬೆಗೆ ನೆನಪು ಬಂದಿರೋದು ನಿಜ. ನಾನು ಆವಾಗಲೇ ಏನು ಹೇಳಿದೆ ಹೇಳು? ಗೊಂಬೆಗೆ ಅರ್ಧಂಬರ್ಧ ನೆನಪು ಅಂದರೆ ಆದಿ? ಪುಟ್ಟ, ಅವಳ ಮೇಲೆ ಆಗಿರೋ ಅಟ್ಯಾಕ್ ಬಿಟ್ಟು ಬೇರೆಲ್ಲ ಅವಳಿಗೆ ನೆನಪು ಬಂದಿದೆ. ಪಂಕಜ ಅಮ್ಮ ಬದುಕಿದ್ದಾರೆ ಅಂತಾನೆ ಅಂದುಕೊಂಡಿದ್ದಾಳೆ ಎಂದು ಅವಳಿಗೆ ನೆನಪು ಬಂದಿದ್ದರಿಂದ ಇಲ್ಲಿಯವರೆಗೂ ನಡೆದ ವಿಷಯವನ್ನು ತಿಳಿಸಿದನು. ಆದಿ, ಇದು ಹೇಗೆ ಸಾಧ್ಯ? ನಂಬೋಕೆ ಆಗ್ತಿಲ್ಲ ಅಂದರೂ ಇದೇ ಸತ್ಯ ಪುಟ್ಟ. ಐ ಹೋಪ್ ಅವಳಿಗೆ ಆದಷ್ಟು ಬೇಗ ನೆನಪು ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು, ಓಕೆನಾ? ಆತುರವಾಗಿ ಡಾಕ್ಟರ್ ಹೇಳಿದ ಮೆಡಿಸಿನ್ಗಳನ್ನು ತರಲು ಹೋದ ರಾಘುಗೆ ತಿಳಿದಿರಲಿಲ್ಲ ತನಗಾಗಿ ಒಂದು ಆಘಾತದ ವಿಷಯ ಕಾದು ಕುಳಿತಿದೆ ಎಂದು. ಡಾಕ್ಟರ್ ಹೇಳಿದ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಬರುವ ಧಾವಂತದಲ್ಲಿದ್ದವ ಎದುರಿಗೆ ಬರುತ್ತಿದ್ದವರನ್ನು ನೋಡದೆ ಡಿಕ್ಕಿ ಹೊಡೆದು ಬಿಟ್ಟ. ಅವರು ಬಿದ್ದಿದ್ದನ್ನು ಗಮನಿಸಿ ತನ್ನ ತಪ್ಪಿನ ಅರಿವಾಗಿ ಅವರ ಬಳಿ ಹೋಗಿ ಸಾರಿ ಕೇಳಿ ಅವರನ್ನು ಕೂರಿಸಿದ. ಎದುರಿಗೆ ಕುಳಿತಿದ್ದ ವೃದ್ಧ ದಂಪತಿಗಳು ಅವನನ್ನು ಅಪ್ಪಿಕೊಂಡು ಅಳುತ್ತಿದ್ದರು ಸಂತಸದಿಂದ. ಆದರೆ ಅದನ್ನು ನೋಡಿದ ರಾಘುಗೆ ಕಸಿವಿಸಿಯಾಯಿತು. ಒಮ್ಮೆಲೆ ಏನೋ ಸಡನ್ನಾಗಿ ತಲೆಗೆ ಹೊಳೆದವನಿಗೆ ಅರ್ಥವಾಗಿದ್ದು ಅದು ಹನಿಯ ತಂದೆ ತಾಯಿ ಎಂದು. ಅವನ ನಗು ಇಮ್ಮಡಿಯಾಯಿತು. ಸಂತೋಷಕ್ಕೆ ಮಾತುಗಳೇ ಬಾರದಾಯಿತು. ಹಾಗೆ ಮಾತನಾಡಲು ಶುರು ಮಾಡಿ ಹನಿಯ ಬಗ್ಗೆ ಕೇಳಿದ. ಅವನ ಖುಷಿಯನ್ನು ಕಂಡ ಅವರಿಗೆ ತುಸು ಹೆಚ್ಚೆ ನೋವಾಯಿತು. ಹಾಗೆ ಅವರು ಹೇಳಿದ ವಿಷಯ ಅವನನ್ನು ಬೆಚ್ಚಿ ಬೀಳಿಸಿದ್ದಲ್ಲದೆ ಅತೀವ ನೋವುಂಟು ಮಾಡುವ ಹಾಗೆ ಮಾಡಿತು. ಆದ ಆಘಾತ ಅರಗಿಸಿಕೊಳ್ಳಲಾಗದೆ ಶಾಕ್ನಲ್ಲಿ ಸುಮ್ಮನೆ ಕುಳಿತು ಬಿಟ್ಟನು. ಹಾಗಾದರೆ ಅವರು ಹೇಳಿದ ವಿಷಯ ಏನಿರಬಹುದು ಅಂತ ಗೆಸ್ ಮಾಡ್ತಾ ಇರಿ. ಜಾನು ಅವರ ಸ್ಥಿತಿಯನ್ನು ತಿಳಿದುಕೊಂಡ ನೇತ್ರ, ಇದೇ ಸರಿಯಾದ ಸಮಯ ಆರು ವಿರುದ್ಧ ರಾಘು ಮನಸ್ಸನ್ನು ಕೆಡಿಸಲು ಎಂಬುದನ್ನು ಅರಿತು ಆಗಿರೋ ಆಘಾತವನ್ನು ಅರಗಿಸಿಕೊಳ್ಳಲಾರದೆ ನೋವಲ್ಲಿ ಬೇಯುತ್ತಿದ್ದ ರಾಘು ಬಳಿ ಹೋಗಿ ಇಲ್ಲ ಸಲ್ಲದ್ದು ಹೇಳಿ ಇನ್ನೊಂದಷ್ಟು ಸುಳ್ಳಿನ ಮಾಲೆಯನ್ನು ನಂಬಿಕೆ ಬಳಸಿ ಅವನ ನೆಮ್ಮದಿನ ಸಂತೋಷವನ್ನು ಕಸಿದುಕೊಳ್ಳಲು ತೀರ್ಮಾನಿಸಿ ಆಸ್ಪತ್ರೆಯ ಕಡೆ ಹೊರಟಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.